ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡಿ ಸುಖವನಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ಏನಂದರು ಅಂದರೆ ಪಾರ್ಕಿಂಗೇ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ. ಬಟ್ ನೋಡಿ ಪಾರ್ಕಿಂಗ್ ಇನ್ನೂ ಎಷ್ಟೊಂದಿದೆ. ಅದೇ ವಿ ಐ ಪಿಸ್ಗೆಲ್ಲ ಇಟ್ಕೊಂಡಿರ್ತಾರೆ. ಇವಾಗ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಬನ್ನಿ ಹೇಗಿದೆ ಏನು ನೋಡೋಣ. ಎಲ್ಲಿ ಹೋಗ್ಬೇಕು ಏನು ಹೆಂಗೆ ಹೋಗ್ಬೇಕು ಏನು ಗೊತ್ತಿಲ್ಲ. ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ವಲ್ರಿ. ಫಸ್ಟ್ ಎಲ್ಲಿ ಹೋಗ್ಬೇಕು? ಅಲ್ಲಿ ಅಮ್ಮ ಡಾಗಿ. ಇದೇ ಇರ್ಬೇಕಂತ ಬನ್ನಿ. ಇಲ್ಲೇ ಲೆಫ್ಟು. ಫೌಂಟೈನ್ಸ್ ತೋರಿಸ್ರಿ, ಫೋಟೋಸ್ ತೋರಿಸ್ರಿ. ಇಲ್ಲಿ ವಿಡಿಯೋಗೆ ಫೋಟೋಸ್ ತೆಗ್ಸಿದ್ದೀವಿ. ಸದ್ಯಕ್ಕೆ ನೀನು ಆ ಕಡೆ ನಿಂತ್ಕೊಂಡೆ ನೋಡ್ತೀನಿ. ಕಿತ್ಕೊಬೇಕಾರೆ ಕಾಣಿಸ್ತಾ ಇಲ್ಲ. ಕ್ಲೋಸಿಂಗ್ ಟೈಮ್. ಅರ್ಧೋದ್ರೆ ಮಾತ್ರ ಫೋಟೋ ತೋರಿಸ್ತಾರೆ. ಹೋಯ್ತಾ? ಆಮೇಲೆ ತೋರಿಸ್ತೀನಿ. ಸೈಲೆಂಟಾಗಿ ಬರಬೇಕು. ಇಲ್ಲಿ ನೋಡಿ ಇಲ್ಲಪ್ಪ ವಿಡಿಯೋ ತೋರಿಸ್ತೀನಿ. ಅದಕ್ಕೆ ಇಬ್ರು ಈ ಕಡೆ ಬರ್ಬೇಕೀಗ. ಬನ್ನಿ ಅಲ್ಲೋಗೋಣ. ಆ್ಯಕ್ಚುಲಿ ನಾವಿವತ್ತು ಮೈಸೂರಲ್ಲಿ ಸುಖವನ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ಲು ಬರ್ಡ್ಸೇ ಇರುತ್ತೆ. ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡೋಲ್ಲ. ಒಳಗಡೆ ಯಾವುದೇ ಸಹ ಒಂದು ವೀಡಿಯೋನೂ ಮಾಡೋಂಗಿಲ್ಲ, ಫೋಟೋನೂ ತೊಗೊಳ್ಳೋವಾಗಿಲ್ಲ. ಫೋನ ಸ್ವಿಚ್ ಆಫ್ ಮಾಡಿರಬೇಕು. ಹಾಗಾಗಿ ಒಳಗಡೆ ಒಂದು ವೀಡಿಯೋ ಇಲ್ಲ. ಬಟ್ ಅಲ್ಲಿ ನಮಗೆ ಫೋಟೋಸ್ ತೆಗ್ಸ್ಕೊಬೋದು. ಅಲ್ಲೇ ಅವ್ರ ಕಡೆಯವ್ರು ಇರ್ತಾರೆ. ಅವ್ರೇನಾದರೂ ಫೋಟೋಸ್ ತೆಗೆದುಕೊಡ್ತಾರೆ ನಮ್ಗೆ ಬೇಕಾದರೆ. ಬರ್ಡ್ಸ್ ಎಲ್ಲ ಇಟ್ಕೊಂಡು ನಾವು ಫೋಟೋಸ್ ತೊಗೊಬೋದು. ಪರ್ ಫೋಟೋ ಅಂತ ಇಷ್ಟು ಅಮೌಂಟ್ ಅಂತ ಇರುತ್ತೆ. 700, 400, 800 ಆ ಥರ ಅಮೌಂಟ್ಸ್ ಇರುತ್ತೆ. ಅದನ್ನು ಪೇ ಮಾಡಿ ನಾವು ಫೋಟೋ ತೊಗೋಬೋದು. ನಾವು ಅಷ್ಟೇ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಚೆನ್ನಾಗಿ ಬಂತು. ಹಾಗೆ ಅಲ್ಲೇ ಆಂಜನೇಯ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಜಸ್ಟು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಬಟ್ ಅಲ್ಲಿ ಲೇಸರ್ಸ್ ಲೈಟ್ ಶೋ ಇರುತ್ತಂತೆ ನೈಟು. ಬಟ್ ನಮಗೆ ಗೊತ್ತಿಲ್ಲ. ನನಗೆ ಅಲ್ಲಿಂದ ಬಂದಮೇಲೆ ನನಗೆ ಗೊತ್ತಾಯಿತು ಲೇಸರ್ ಲೈಟ್ ಶೋ ಇರುತ್ತೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ನೋಡಬೇಕು. ಅವಾಗ ತಾನೇ ಹನುಮ ಜಯಂತಿ ಎಲ್ಲ ಆಗಿದ್ರಿಂದ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಹೋಗಿದ್ದೇ ಲೇಟ್ ಆಗಿದ್ದರಿಂದ 5:30 ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗ್ತಾಯಿತ್ತು. ಎಲ್ಲ ಅಲ್ಲೆಲ್ಲ ಹೋಗಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ 5:30 ಅಷ್ಟೊತ್ತಿಗೆ ನಾವು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲಿಗೆ ಬಂದಿದ್ದೀವಿ? ಎಕ್ಸಿಬಿಷನ್ ಬಂದಿದ್ದೀವಿ. ಅಕ್ವೇರಿಯಂ ನೋಡಿ ಎಷ್ಟಿದೆ ವೆಹಿಕಲ್ಸ್. ಸಿಕ್ಕಾಬಟ್ಟೆ ವೆಹಿಕಲ್ಸ್ ನಮ್ಮ ಕಾರಲ್ಲಿ ಪಾರ್ಕ್ ಆಗ್ತಿದೆ. ಈಗ ಒಳಗಡೆ ಹೋಗಬೇಕು. ರೀಸೆಂಟಾಗಿ ಬಂದಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಸೊ ಇವಾಗ ಮಕ್ಕಳು ನೋಡಬೇಕು. ನೋಡಲಿ ಲುಕ್ ಅಟ್ ದ ಫಾಗ್. ನಾವೀಗ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಬಂದಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ವಿ. ಬಟ್ ಅದು ಒಂದು ಆಫ್ಟರ್ನೂನ್ ಟೈಮಲ್ಲಿ ಬಂದಿದ್ವಿ. ಬಟ್ ನೈಟ್ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ನೋಡಿರಲಿಲ್ಲ, ಕರ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಬಂದೆ. ಸ್ವಲ್ಪ ಕ್ರೌಡ್ ಇದ್ದರು, ಜನಗಳಿದ್ದರು. ನಾವು ಹೋದಾಗ ಬರ್ತಾಯಿದ್ರು ಜನ ಎಲ್ಲ. ನಾವು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳಿ ಹಾಗೆ ಏನೇನು ಶಾಪ್ಸ್ ಇದೆ, ಏನೇನು ಶಾಪಿಂಗ್ ಮಾಡ್ಬೋದು ಅಂತ ಹೇಳಿ ನೋಡ್ತಾಯಿದ್ವಿ. ಆ ಮಕ್ಳಿಗೆ ಏನು ಮಾಡಿದ್ವಿ, ನಿಮ್ಗೆ ಏನು ಬೇಕು ತೊಗೊಳ್ಳಿ ಅಂತ ಹೇಳಿ ಒಂದಿಷ್ಟು ಬಜೆಟಲ್ಲಿ ನೀವು ಏನು ಬೇಕು ತೊಗೊಳ್ಳಿ ಅಂತ ಬಿಟ್ಟಿದ್ವಿ. ಸೊ ಒಂದೊಂದು ಶಾಪ್ ಆದಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬೇಡ ಇದು ಬೇಡ ಅಂದ್ಕೊಂಡು.
ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಮನೆಗೆ ಹೊಟ್ಟೋಗ್ಬಿಡ್ಬೋದು ಬನ್ನಿ ಅದನ್ನು ನೋಡಿಕೊಂಡು. She's fully tired. ಹೋಗ ಚೀನಾ. ನೆಕ್ಸ್ಟ್ ಎಕ್ಸಿಬಿಷನ್ ಎಲ್ಲ ನಾವು ಒಂದು ರೌಂಡ್ ಹಾಕ್ಕೊಂಡು ಮಕ್ಕಳು ಅದು ಇದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿತ್ತು ನಮ್ಗೆ. ಅಲ್ಲೂ ವಾಕ್ ಮಾಡಿ ಮತ್ತು ಇಲ್ಲೂ ವಾಕ್ ಮಾಡಿ ಗೇಮ್ಸ್ ಎಲ್ಲ ಏನು ಆಡಲಿಲ್ಲ. ಸರಿ ಹೊರಡೋಣ ಅಂತೇಳಿ ಹೊರಟ್ವಿ. ನಾವಿವತ್ತು ಕೊಳ್ಳೇಗಾಲದಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ನೈಟ್ ಲೇಟ್ ಆಯಿತು ಬಂದು ಮಲಗಿ ಮತ್ತೆ ಬೇಗ ಎದ್ದು ನಾವಿವಾಗ ಕೆ ಗುಡಿಗೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು ಕೆ ಗುಡಿಗೆ ಹೋಗಿ, ಅವಾಗವಾಗ ಹೋಗ್ತಾಯಿದ್ವಿ. ಜಾಸ್ತಿ ನಾವು ಈ ದಸರಾ ಟೈಮಲ್ಲಿ ನಾವು ಕೆ ಗುಡಿಗೆ ಹೋಗ್ತಾಯಿದ್ವಿ. ಬಟ್ ಈ ಸಲ ವೆದರೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಕೆ ಗುಡಿಗೆ ಹೋಗ್ತಾಯಿದ್ದೀವಿ. Touch the sky, feeling bolder. Going out, going all the way. Going high, yeah, yeah, high, yeah, yeah. Going out, going all the way. Going high, higher. Going all the way, going up. Going all the way, going up. Going all the way, going higher. Break the mold, then press repeat. Get 'em up, get 'em up. Of their seats, set your aim a little higher. We're gonna go there. Going up, going all the way. Going high, yeah, yeah, high, yeah, yeah. Going up, going all the way. Going higher. Going all the way, going up. Going all the way, going up. Going all the way, going higher. ನೋಡಿದ್ರಲ್ಲ ಹೇಗಿತ್ತು ಅಂತ. ಫುಲ್ ಫಾಗು ಮತ್ತು ಚಳಿ. ಸದ್ವಿಕ ಫುಲ್ ನಡಕ್ತಾ ಇದ್ದ ಚಳಿ ಅಂತ. ಹಾಗೆ ನಾವು ಬೇಗನೆ ಬಂದಿದ್ದರಿಂದ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ, ಮನೇಲಿ ಮಾಡಿಕೊಂಡು ತೊಗೊಂಬಂದಿದ್ವಿ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ, ಪ್ಲೇಸ್ ಇವನ್ ಸಖತ್ತಾಗಿದೆ ಅಂತೇಳಿ ನಾವು ಬ್ರೇಕ್ಫಾಸ್ಟ್ನೆಲ್ಲ ತೊಗೊಂಬಂದ್ವಿ. ಪುಳಿಯೋಗರೆ, ಇಡ್ಲಿ ಎಲ್ಲ ಮಾಡ್ಕೊಂಬಂದಿದ್ವಿ. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ, ಟೈಮ್ ಆಗಿದೆ. ಬಸ್ ಬಂದಿದೆ ನೋಡಿ, ಗೌರ್ಮೆಂಟ್ ಬಸ್. ನಿಮ್ಗೆ ಏನಾದ್ರು ಪ್ರೈವೇಟ್ ವೆಹಿಕಲ್ಸ್ ಇಲ್ಲ ಅಂದರೆ ಗೌರ್ಮೆಂಟ್ ಬಸ್ ಬರುತ್ತೆ, ಬನ್ನಿ. ಟೈಮಿಂಗ್ಸ್ ಎಲ್ಲ ಕೇಳಬೇಡಿ, ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಿಲ್ಲ. ನೋಡಿ ಇಲ್ಲಿ ಏನು ತೊಗೊಂಬಂದಿದ್ದೀನಿ ಬ್ರೇಕ್ಫಾಸ್ಟ್. ಮನೇಲೆ 5 o'clock ಎದ್ದು ಮಾಡಿದ್ದೀನಿ. ಇಡ್ಲಿ ಏನು ಮಾಡಿದಾಳೆ ಗೊತ್ತಿಲ್ಲ. ವಾಟ್ ಇಸ್ ದಟ್ ಅಂತ ಹುಡುಗ ಅಳ್ತಾ ಇದ್ದ ಏನೂ ಇಲ್ಲ ಅಂತ, ತಿಂಡಿ ಇಲ್ಲ ಅಂತ. ಅಲ್ಲಿತ್ತು, ಅಲ್ಲಿ ಪುಳಿಯೋಗರೆ, ಚಟ್ನಿ, ಬಿಸಿ ಬಿಸಿ ಚಟ್ನಿ. ಅಷ್ಟೇ ಸಾಕಮ್ಮ ಚಟ್ನಿ. ನೀರು ಹಾಕಿ ಬೇಡ, ಅದಕ್ಕೆ ಹಾಕಿ ತಗೋಬಾಗಿ ನೋಡೋಣ. ನನಗೆ ಬ್ಲೂ ಏನದಮ್ಮ ಇದೇನು ಬಿಂದು ಇದು? ಚಳಿ ಯಾಕೆ ಇಟ್ಕೋ. ಅವ್ರಿದ್ರೆ ಕರಿ ಅವ್ರನ್ನ. ಒಂದೇ ಸಾಕೆ, ಪುಳಿಯೋಗರೆ ತಿಂತೀನಿ.
ಹೇಯ್ ಏ ಅನ್ನ ಅನ್ನ ಎತ್ಕೊತೀನಿ ಇರು ಹೋಯ್ತಾಯ್ತು ಎದ್ದು ಈ ಕಡೆ ಬಾರೆ ಒಂಚೂರ. ನಾವೆಲ್ಲ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಮಗೆ ಕೆ ಗುಡಿಗೆ ನಿಯರ್ ಬಿ ಆರ್ ಹಿಲ್ಸು. ಇವಾಗ ಬಿ ಆರ್ ಹಿಲ್ಸಿಗೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ನಾವು ಹೋಗಿದ್ದಾಗ ಅಷ್ಟೊಂದು ಜನ ಇರಲಿಲ್ಲ, ಯಾಕಂದರೆ ನಾವು ಬೇಗನೆ ಹೋಗಿದ್ದಿದ್ದು. ನಾವು ಕೆ ಗುಡಿಗೆ ಹೋದಾಗಲೇ ತುಂಬ ಬೇಗನೆ ಹೋಗಿದ್ವಿ. ಆ್ಯಂಡ್ ಇಲ್ಲಿ ರೀಚ್ ಆದಾಗ ಒಂದು 10 o'clock ಆಗಿತ್ತು. ಆ್ಯಕ್ಚುಲಿ 10:30ಗೇನೋ ಓಪನ್ ಅಂತೆ. ಸೊ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಜನ ಎಲ್ಲ ನಿಧಾನಕ್ಕೆ ಬರ್ತಾಯಿದ್ರು. ಅದು ತುಂಬ ದಿನ ಆಗಿತ್ತು ಸಹ ಬಿ ಆರ್ ಹಿಲ್ಸ್ಗೆ ಹೋಗಿನೂ. ಸೊ ಬಿ ಆರ್ ಹಿಲ್ಸ್ಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಇದೆಲ್ಲ ಅದೇ ಕೊಡ್ದಿರೋದ ನಾವು ಮಾರ್ನಿಂಗ್ ಬಂದಾಗ ಫುಲ್ಲು ಚಳಿ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ವ್ಯೂ ಎಲ್ಲ ಚೆನ್ನಾಗಿತ್ತು. ಅಲ್ಲೆಲ್ಲ ಹೋಗಿ ವ್ಯೂಸ್ ಎಲ್ಲ ನೋಡ್ತಾ ಇದ್ವಿ ಆ್ಯಂಡ್ ಫೋಟೋಸ್ ತೊಗೊತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ, ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಬಟ್ ಈ ಥರ ಮಾನ್ಸೂನು ಅಥವಾ ಈ ವಿಂಟರ್ ಟೈಮಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ. ಈ ಸಮ್ಮರ್ ಟೈಮಲ್ಲೆಲ್ಲ ಹೋದರೆ ತುಂಬ ಬಿಸಿಲಿರುತ್ತೆ ಆ್ಯಂಡ್ ವ್ಯೂಸು ಅಷ್ಟು ಚೆನ್ನಾಗಿರಲ್ಲ. ಅವಳ ಜೊತೆನೇ ಆಟಾಡ್ತಿರ್ತಾನೆ, ನಾನು ಎಷ್ಟು ಆಟಾಡಲ್ಲ ಅವಳ ಜೊತೆ. ಒಳಗಡೆ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಆ್ಯಂಡ್ ವೀಡಿಯೋ ಮಾಡ್ಕೊಂಡಿಲ್ಲ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹತ್ರನೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಮಕ್ಕಳು ಐಸ್ ಕ್ರೀಮ್ ಕೇಳ್ತಾಯಿದ್ರು, ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಅಲ್ಲಿಂದ ನಾವು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಕೊಳ್ಳೇಗಾಲಕ್ಕೆ ಬಂದು ಒಂದು ಈವ್ನಿಂಗ್ ತನಕ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಆಮೇಲಿಂದ ನಿಯರ್ ನಮಗೆ ಕುರುಬನಕಟ್ಟೆ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇವಾಗ ಕುರುಬನಕಟ್ಟೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇರುತ್ತೆ. ಬಟ್ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಜನ ಎಲ್ಲ ಕಡಿಮೆ ಆಗಿದ್ದರು. ಇವಾಗ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಅವಾಗ ಹೋಗ್ಬೇಕಾದ್ರೆ ನಡಿ ಏನು ಬೇಡ. ಅಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸುಮ್ಮನೆ ಏನು ಮಾಡೋದು ನೆಕ್ಸ್ಟು ಅಂತ ಯೋಚನೆ ಮಾಡ್ತಾಯಿದ್ವಿ. ನೆಕ್ಸ್ಟ್ ಏನು ಮಾಡೋಣ, ಮಾದೇಶ್ವರ ಬೆಟ್ಟ ಹೋಗ್ಬಿಡೋಣ ಅಂತ ನೈಟೇ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಹೊರಟಾಗ ಮಾದೇಶ್ವರ ಬೆಟ್ಟಗೆ 10 o'clock ಆಗಿತ್ತು ಅಂತ ಅನಿಸುತ್ತೆ. ಅಷ್ಟೊತ್ತಲ್ಲಿ ನೈಟು ನಾವು ಹೊರಡ್ತಾ ಇದ್ದೀವಿ. ಬಟ್ ಅಲ್ಲೆಲ್ಲ ತುಂಬ ಜನ ಇರ್ತಾರೆ. ಇವಾಗ ಪಾದಯಾತ್ರೆ ಎಲ್ಲ ನಡೀತಾ ಇರೋದ್ರಿಂದ ತುಂಬ ಜನ ಇರ್ತಾಯಿದ್ರು. ಹಾಗಾಗಿ ನಾವು ಹೊರಟ್ವಿ. ಇವಾಗ ನೈಟ್ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲೇ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ಕೊಂಡು ದರ್ಶನ ಮಾಡಿಕೊಂಡು ರಿಟರ್ನ್ ಕೊಳ್ಳೇಗಾಲ ಬರ್ತೀವಿ. ಬನ್ನಿ ಇವಾಗ ಇವಾಗ ತಾಳ್ಬೆಟ್ಟದಲ್ಲಿದ್ದೀವಿ. ಅಲ್ಲಿ ಪಾದಯಾತ್ರೆಗೆ ಬಂದಿರ್ತಾರಲ್ಲ ಅವರಿಗೆ ಊಟ ಅರೇಂಜ್ ಮಾಡಿದರು. ಸೊ ಅವರೆಲ್ಲ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಕೇಳು ಮಳೆ ದಾಳಿ ಮಳೆ ಎಲ್ಲಾದರೂ ನಮ್ಮ ಮನೆ ದೇವರು ಅಷ್ಟೇ ಬರೋದು ಫ್ರೆಂಡ್ಸ್. ನನಗೆ ಸಾಂಗ್ ಉದ್ದಕ್ಕೂ ಸಾಂಗ್ ಬಂದಿದ್ವಿ. ಅಲ್ಲಿ ಪಪ್ಪ ನಮ್ಮ ಮನೆಯವ್ರು ಇಲ್ಲಿದ್ದಾರೆ. ನಮ್ಮ ಮನೆಯವ್ರು ಫ್ರೆಂಡ್ಸ್ ಹುಡುಕ್ತಾ ಇದ್ದೆ ನಮ್ಮ ಮನೆಯವರು ಎಲ್ಲಿ ಅಂತ. ಇಲ್ಲಿದ್ದಾರೆ ಲೈಟ್ ಆನ್ ಆಗಿದೆ. ಅದೇ ಎಲ್ಲಾರಾಗಿರೋದು ಅದು ತಗೋ. ಹಾಂ ಎಲ್ಲ ಊಟ ಮಾಡ್ತಾ ಇದ್ದಾರೆ. ತಗೊಳ್ಳೆ ಬಿಂದು, ನಂದು ವಿಡಿಯೋ ಮಾಡು.
ನಾವೀಗ ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ಇವಾಗ ಹೊರಡ್ತಾ ಇದ್ದೀವಿ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಬನ್ನಿ ಬೇಗ ಹೋಗಿ ರೀಚ್ ಆಗಿ ಸ್ಟೇ ಮಾಡೋಣ, ಮತ್ತೆ ಬೆಳಗ್ಗೆ ಬೇಗ ಎದ್ದು ದರ್ಶನ ಮಾಡೋಣ. ಎಷ್ಟು ಗಂಟೆ ಆಗಿದೆ ಗೈಸ್? ಟೈಮ್ ಎಷ್ಟು ಇವಾಗ? 12:36. ಯಾರು ಸುರಸುಂದರಾಂಗಿ. 11:36 ಆಗಿದೆ. ಆ್ಯಕ್ಚುಲಿ ನಾವು 10:30ಗೆಲ್ಲ ರೀಚ್ ಆದ್ವಿ. ರೂಮಿಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಊಟ ಮಾಡಿ ಈಗ ಬಂದಿದ್ದೀವಿ. ಸುಮ್ಮನೆ ಬಂದ್ವಿ ಒಂದು ರೌಂಡು. ಲಾಸ್ಟ್ ಟೈಮ್ ಏನು ಗೊತ್ತಾ, ಇಲ್ಲೇ ಮಲಗಿದ್ವಿ, ಅದು ಕಾರಲ್ಲೇ ಮಲಗಿದ್ವಿ. ನಮಗೆ ಒಂದು ರೂಮು ಸಿಕ್ಕಿರಲಿಲ್ಲ, ಸೊ ಕಾರಲ್ಲೇ ಮಲಗಿದ್ವಿ. ನೋಡಿ ಇಲ್ಲ ಜನ ಹೆಂಗೆ ಮಲಗಿದ್ದಾರೆ. ಆ್ಯಕ್ಚುಲಿ ನನಗೆ ಇಷ್ಟ ಇತ್ತು ಇಲ್ಲಿ ಮಲ್ಕೋಬೇಕು ಅಂತ. ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಮಲ್ಕೊಂಡು ಬೆಡ್ಶೀಟ್ ಎಲ್ಲ ತೊಗೊಬಂದು. ಇಷ್ಟ ನನಗೀತಿರಲ್ಲ, ಬಟ್ ನನ್ನ ಹಸ್ಬೆಂಡ್ ಬಿಡಲ್ಲ. ಯಾರಾದರೂ ಚೆನ್ನಾಗಿರುತ್ತಲ್ವ ಮಲಗೋಕ್ಕಿಲ್ಲಿ? ಅದನ್ನೇ ಹೇಳಿ ಚೆನ್ನಾಗಿರುತ್ತೆ ಅಂತ. ಏನು ಅಷ್ಟೊಂದು ಚಳಿ ಅನ್ಸಲ್ಲ, ಬೆಚ್ಚಗೆ ಅನಿಸ್ತಾ ಇದೆಲ್ಲ. ಹಾಂ, ಯಾವ ಟವಲು ತಂದೈತಲ್ಲ? 4 ಟವಲ್ ತಂದವಳೆ ನೋಡಿ. ಒಂದು ವಿಡಿಯೋ ಮಾಡ್ಕೊಂಡು ಓಪನ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ ಆಂಟಿ. ಒಬ್ಬೊಬ್ಬರನ್ನ ಎದುರಿಸಿ ಹೆಂಗಿದೆ ಚಳಿ? ರಂಗಮಂದಿರ ಕಣ್ಣು ಕಾಣಿಸಲ್ಲ. ನೈಟ್ ವ್ಯೂ ಹೆಂಗಿರುತ್ತೆ ಅಂತ. 500 ಅಂತ ಒಬ್ಬರಿಗೆ ನೇರ ದರ್ಶನ. ನೇರ ದರ್ಶನ. ನೈಟ್ ಬಂದಿದ್ವಲ್ಲ, ಹಾಗೆ ಒಂದು ರೌಂಡ್ ಹೋಗಿದ್ವಿ ಅಷ್ಟೇ. ಹೋಗಿ ಅಲ್ಲಿ ಕರ್ಪೂರ ಎಲ್ಲ ಹಚ್ಚಿ ನಾವು ಬಂದ್ವಿ. ಆ್ಯಕ್ಚುಲಿ ನನಗೆ ಬೇಗ ಹೋಗಿ ಒಂದು 7ಗೆಲ್ಲ ಹೋಗಿ ಅಲ್ಲೆಲ್ಲ ಇರಬೇಕು ಅಂತ ಭಾರಿ ಆಸೆ ಇತ್ತು, ಬಟ್ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದೇ ಲೇಟ್ ಆಗೋಯಿತು. ಸೊ 11:30 12 ಆಯಿತು. ಮಕ್ಳಿಗೂ ಲೇಟ್ ಆಗುತ್ತೆ, ಇನ್ನು ಮಾರ್ನಿಂಗ್ ಬೇಗ ಎದ್ದೇಳಬೇಕಂತ ಹೇಳಿ ಒಂದು ಕರ್ಪೂರ ಹಚ್ಚಿ ನಾವು ಇವಾಗ ರೂಮ್ ಹತ್ರ ಹೊರಡ್ತೀವಿ. ಸ್ವೀಟ್ ನೋಡಿದೆ ಹೆಂಗಿದೆ, ಸಕ್ಕತ್ತಾಗಿದೆ. ಫುಲ್ಲು ಫಾಗ್. ಆ್ಯಕ್ಚುಲಿ 8:30 ಆಗಿದೆ, ಆದರೆ ಫುಲ್ ಫಾಗ್. ನಾವಿಲ್ಲಿ ಶಾಖಮಠ ಅಂತ ಇದೆ, ಮಹಾಸಂಸ್ಥೆ ಅಂತ, ಇವ್ರಲ್ಲಿ BGS ಅವ್ರದ್ದಿದೆಯಲ್ಲ, ಅಲ್ಲಿ ಬಂದು ಅಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ರೂಮೆಲ್ಲ ನೀಟಾಗಿದೆ, ಚೆನ್ನಾಗಿದೆ. ಸೊ ಅಲ್ಲಿ ಸ್ಟೇ ಮಾಡಿದ್ವಿ. ಇವಾಗ ಸ್ನಾನ ಮಾಡಿಕೊಂಡು ಹೊರಡಬೇಕು. ಫಾಗ್ ಸಖತ್ತಾಗಿದೆ, ಬಟ್ ಇನ್ನೇನು ಸ್ವಲ್ಪ ಇನ್ನೊಂದು ಅವರ್ ಇರುತ್ತೆ ಅಷ್ಟೇ, ಆಮೇಲೆ ಬಿಸಿಲು ಬಂದುಬಿಡುತ್ತೆ. ಮಾರ್ನಿಂಗ್ ಮಾತ್ರ ಹೀಗಿರುತ್ತೆ. ಏನು ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ, ಫುಲ್ ಫಾಗ್ ಹೋಗಿ. ನಿಮ್ಮನಿ ಶಾಂಪು ತೊಗೊಂಬರಕ್ಕೆ ಹೋಗಿದ್ಲು. ನಮ್ಮ ಸದ್ವಿಕಂಗೆ ಫುಲ್ ಹುಷಾರಿಲ್ಲ. ಹೇಗಿದೆ ಸದ್ವಿಕ್? ನೆಮ್ಮು ತೆಗ್ದಿಲ್ಲ. ಹೇಗಿದೆ ಸದ್ವಿಕ್? ಜ್ವರ ಬಂದಿದೆ. ಒಂದು ಬಕೆಟ್ ನೀರು ಕೊಟ್ಟಿದ್ದಾರೆ, ಒಂದು ಬಕೆಟ್ ನೀರಿಗೆ 20 ರೂಪೀಸು ಇಷ್ಟಕ್ಕೆ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಫಸ್ಟ್ ನಾನು ಹೋಗ್ತೀನಿ, ನೆಕ್ಸ್ಟು ಸದ್ಬೇಕು, ಆಮೇಲೆ ಅವ್ರ ಪಪ್ಪ. ಎಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿ ಇವಾಗ ಒಳಗಡೆ ಹೋಗಬೇಕು.
ನಾವು ಹೋಗಿದ್ದಾಗ ಓಕೆ ಇದು ರಶ್ಶು ತುಂಬ ರಶ್ ಇರಲಿಲ್ಲ. ಬಟ್ ಲಾಸ್ಟ್ ಟೈಮ್ ಬಂದಾಗ ನಂಗೆ ತುಂಬಾ ಬೇಜಾರಾಯಿತು. ಅಷ್ಟು ರಶ್ ಇದ್ದರೂ ರೂಮ್ ಸಿಕ್ಕಲಿಲ್ಲ, ಸ್ನಾನ ವ್ಯವಸ್ಥೆ ಇರಲಿಲ್ಲ. ಆ್ಯಕ್ಚುಲಿ ಅದೇ ನಮ್ಮದು ಪ್ಲ್ಯಾನ್ ಇರಲ್ಲ, ನಾವು ಬೇಗನೆ ಎಲ್ಲ ಹೋಗ್ಬೇಕು ಅಂದ ತಕ್ಷಣ ಹೊರಟ್ಬಿಟ್ಟಿರ್ತೀವಿ. ಅದರಿಂದ ಸ್ವಲ್ಪ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ರೂಮ್ನ ಬನ್ನಿ, ಸ್ಟೇಗೆಲ್ಲ ಒಳ್ಳೆಯದು. ಸೊ ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಎಲ್ಲ ಹೊರಟ್ಬಿಟ್ಟಿದ್ದಾರೆ. ಇವಳು ಫೋನ್ ಬೆಳೆಸಿದ್ಲು. ನಾವು ನಾರ್ಮಲ್ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಬೇಗನೆ ಹೊರಟ್ವಿ, ಬೇಗನೆ ದರ್ಶನ ಆಯಿತು. ಒಬ್ಬರು ಇರಲಿಲ್ಲ ಫ್ರೆಂಡ್ಸ್. ಈಗ ನೋಡಿ ಎಷ್ಟೊಂದು ಬಿಸಿಲೇನಿಲ್ಲ, ಕೂಲ್ ಆಗಿದೆ. ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ದರ್ಶನ ಅಂತೂ ಬೇಗ ಆಯಿತು. ನಾರ್ಮಲ್ ಕ್ಯೂ ಅಲ್ಲೇ ಹೋಗಿದ್ವಿ. ಫಸ್ಟ್ ಟೈಮ್ ನಾರ್ಮಲ್ ಕ್ಯೂ ಅಲ್ಲಿ ಹೋಗಿದ್ದು. ಚೆನ್ನಾಗಾಯಿತು ದರ್ಶನ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿದರು. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಇದೆಯಂತೆ, ತಿನ್ಕೊಂಬರೋಣ. ಪ್ರಸಾದಕ್ಕೆ ಕ್ಯೂ ಇತ್ತು. ಕ್ಯೂ ನೋಡಿಬಿಟ್ರೆ ಆ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ಕ್ಯೂ ಅಂದರೆ ಜನಗಳಿಲ್ಲ ಅಂದ್ರೂ ಆ ಕ್ಯೂಯಿಂದ ನಾವು ಬಳಸ್ಕೊಂಡು ಹೋಗೋದ್ರಷ್ಟೊತ್ತಿಗೆ ಹಾಫ್ ಆನ್ ಅವರ್ ಬೇಕು ನಮಗೆ. ಹಾಫ್ ಆನ್ ಅವರ್ ಆಯಿತು ನಮಗೆ. ಅಲ್ಲಿಂದ ಒಂದೊಂದು ಕ್ರಾಸ್ ಎಷ್ಟಿದೆ ಅಂದರೆ ಆಲ್ಮೋಸ್ಟ್ 5 to 8 ತನಕ ಇದೆ ಅನಿಸುತ್ತೆ ಈ ಥರ ಕ್ರಾಸಸ್ಸು. ಅದನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ತಿಂತಾ ಇರೋದು. ಪ್ರಸಾದ ಇರುತ್ತಂತೆ ಯಾವಾಗ್ಲೂ, ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಸಖತ್ತಾಗಿತ್ತು ಪ್ರಸಾದ, ತುಂಬಾ ಚೆನ್ನಾಗಿತ್ತು. ತುಂಬ ಕ್ರೌಡ್ ಆದಾಗ ಬೇಕು ಅಂತ ಅಷ್ಟೊಂದೆಲ್ಲ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಬಟ್ ಜನ ಇಲ್ಲದೆ ಇರೋದಾಗ ಅವರು ಹೋಗೋ ದಾರಿ ಇದೆಯಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅಷ್ಟೋ ತನಕ ನಮ್ಗೆ ಅಲ್ಲೇ ಪೇಷನ್ಸ್ ಹೋಗ್ಬಿಟ್ಟು ಏನೇನು ವೆರೈಟೀಸ್ ಮಾಡಿದ್ದಾರೆ. ಪಲಾವು ಮತ್ತು ಅದು ಬಿಸಿಬೇಳೆಭಾತು, ಮನೆಗೆ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲ. ಇಲ್ಲ ನಿಜ ತುಂಬಾ ಚೆನ್ನಾಗಿತ್ತು. ಯಾವ ಹೋಟೆಲಲ್ಲೂ ಆ ಥರ ಫುಡ್ ಸಿಗೋಲ್ಲ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ನಾವಿವಾಗ ಡೈರೆಕ್ಟಾಗಿ ಚಿಕ್ಕಲ್ಲೂರಿಗೆ ಬಂದ್ವಿ. ನಮ್ಮ ಮನೆ ದೇವರು ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆನ್ ದ ವೇ ಇತ್ತು ನಮಗೆ. ಮಹದೇಶ್ವರ ಬೆಟ್ಟದಿಂದ ಬರಬೇಕಾದ್ರೆ ನಮಗೆ ರೈಟ್ ಸೈಡೇ ಇರುತ್ತೆ. ಸೊ ಹಾಗೆ ಅದನ್ನು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಆಲ್ಮೋಸ್ಟ್ 2 ಡೇಸಿಂದ ಆ ದೇವಸ್ಥಾನ ಈ ದೇವಸ್ಥಾನ ಈ ಥರನೇ ಆಯಿತು. ಬನ್ನಿ, ಇನ್ನೇನು ನಮಗೆ ಆಲ್ಮೋಸ್ಟ್ ಜಾತ್ರೆ ನಿಯರ್ ಇದ್ರಿಂದ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಅದು ಇದು ಸಣ್ಣ ಪುಟ್ಟ ಕೆಲಸ ಎಲ್ಲ ನಡೀತಾ ಇತ್ತು. ಹಾಗೆ ಏನು ಕ್ರೌಡ್ ಇರಲಿಲ್ಲ ಅಥವಾ ಜನ ಇರಲಿಲ್ಲ. ನಾವು ಹೋಗಿ ಸುಮ್ಮನೆ ದರ್ಶನ ಮಾಡ್ಕೊಂಬರೋಣ. ನೆಕ್ಸ್ಟ್ ವೀಕೆಲ್ಲ ಬರಬೇಕಾಗತ್ತೆ ಅಂತ ಹೇಳಿ ನಾವಿವಾಗ ಹೋಗಿ ದರ್ಶನ ಮಾಡ್ತಾ ಇದ್ದೀವಿ. ನಾವು ಪೂಜೆ ಮುಗಿಸ್ಕೊಂಡು ಹಾಗೆಯೇ ಕೊಳ್ಳೆಗಾಲ ರಿಟರ್ನ್ ಹೋದ್ವಿ. ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಡ್ತೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.